ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ ಟು ರೇಡಿಯಸ್ ಇಸ್ ಈಕ್ವಲ್ ಟು 5.6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೇಮ್ ಫಾರ್ಮುಲಾ, ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 4 pi r ಸ್ಕ್ವೇರ್. ಸೊ 4 ಇಂಟು ಪೈ ಅಂದ್ರೆ 22/7, ಆರ್ ಅಂದ್ರೆ 5.6 ಇಂಟು 5.6. ಓಕೆ, ಈಗ ಕ್ಯಾನ್ಸಲೇಷನ್ ಹೋಗುತ್ತೆ ನಾವು ನೋಡೋಣ. ನೋಡಿ 7 8 56 ಆಗುತ್ತಲ್ವಾ, ಆದ್ರೆ ಪಾಯಿಂಟ್ ಇದೆ ಅಂತ ಸೊ ಪಾಯಿಂಟ್ ಹೋಗುತ್ತೆ. ನೋಡಿ 7 1 0.8 ಆಯ್ತಾ. ಈಗ ಇನ್ನು ಮತ್ತೆ ಏನು ಕ್ಯಾನ್ಸಲೇಷನ್ ಹೋಗಲ್ಲ. ಸೊ 4 ಇಂಟು 22 ಇಂಟು 0.8 ನಾವು ಡೆಸಿಮಲ್ ತೆಗೆದ್ರೆ ಏನಾಗತ್ತೆ, 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇರೋದ್ ಕಾರಣ ಕೆಳಗಡೆ 10 ಹಾಕೋಬೇಕು. ಇಲ್ಲಿನೂ ಅಷ್ಟೇ ಡೆಸಿಮಲ್ ತೆಗಿತೀನಿ, 56/10. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ನೋಡೋಣ. ನೋಡಿ 2 4 2 5 ಅಗೇನ್ 2 5 2 2 ಮತ್ತೆ ಇನ್ನೂ ಹೋಗಲ್ಲ, ಕೆಳಗಡೆ 5ನೇ ಉಳಿದಿದೆ ಎರಡು ಕಡೆ. ಈಗ ಮಲ್ಟಿಪ್ಲೈ ಮಾಡೋಣ. ನೋಡಿ 22 2 44 ಆಯ್ತು, ಇಂಟು 4 ಇಂಟು 56 ಅಪಾನ್ 5 5 25. ಓಕೆ, ಈಗ ಇದಿಷ್ಟು ಮೇಲೆ ನ್ಯೂಮರೇಟರ್ ಅಲ್ಲಿ ಏನಿದೆ ಅದೆಲ್ಲ ಮಲ್ಟಿಪ್ಲೈ ಮಾಡಬೇಕು. ಸೊ 44 ಇಂಟು 4 ಮಾಡೋಣ. 4 4 16, ಅಗೇನ್ 4 4 16 ಪ್ಲಸ್ 1 17. ಸೊ ಏನಾಯ್ತು, 176 ಇಂಟು 56 ಅಪಾನ್ 25. ಇದನ್ನೇ ಮತ್ತೆ 56 ಇಂದ ಮಲ್ಟಿಪ್ಲೈ ಮಾಡಬೇಕು. 6 6 36, 3 carry 6 8, 6 7 42 plus 3 45, 6 1 6 plus 4 10, 5 6 30, 3 here carry, 5 7 35 plus 3 38, 3 carry, 5 1 5 plus 3 8. So what comes here, 6 5 8 9. ಸೊ ಏನ್ ಬಂತು, 9 8 5 6 ಅಪಾನ್ 25 ಬಂತು. ಇದನ್ನ ಈಗ ಡಿವೈಡ್ ಮಾಡೋಣ. ನೈನ್ 8 5 6 25 ಇಂದ ಮಾಡೋಣ. ನೋಡಿ 25 3 75 ಆಗುತ್ತಲ್ವಾ. ಸೊ 8 minus 5 is 3, 9 minus 7 is 2. 25 ಗಿಂತ ಚಿಕ್ಕದಿದ್ದು, ಸೊ 5 ಕೆಳಗೆ ತಗೋಣ. ನೋಡಿ 25 ಇಂಟು 8 9 25 9 225 ಬರುತ್ತೆ. 0 1. ಅಗೇನ್ ಟೇಕ್ 6 here, 25 4 100, 6 remains, take point 0, 25 2 50, 10 remains, take again 0, 25 4 100, 0 remainder. ಸೊ ನಮ್ಗೇನು ಬಂತು, 394.24 ಬಂತು ಅಲ್ವಾ. ಸೊ ನಾವೇನು ಹೇಳ್ಬೋದು, ಎಸ್ ಎ ಇಸ್ ಈಕ್ವಲ್ಸ್ ಟು ಅಂದರೆ ಸರ್ಫೇಸ್ ಏರಿಯಾ, ನಾನು ಫುಲ್ ಫಾರ್ಮಲ್ಲಿ ಬರೆದಿಲ್ಲ, ನೀವು ಬರೀರಿ. ಏನು ಬಂತು, 394.24 ಸೆಂಟಿಮೀಟರ್ ಸ್ಕ್ವೇರ್. ಯೂನಿಟ್ಸ್ನ ಬರೆಯೋದು ಮರಿಬಾರ್ದು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.